अथणी व कागवाड तालुक्यातील प्रत्येक शेतकऱ्याला फायदा होईल या दृष्टीने तब्बल 156 कृषी पतसंस्था माध्यमातून 600 कोटी रुपयांचे व्याजमुक्त कर्ज शेतकऱ्यांना देण्यात आले आहे. इतक्या मोठ्या प्रमाणावर कर्ज वाटप कोणत्याही तालुक्यात किंवा जिल्ह्यात झालेले नाही असे विधान अथणीचे आमदार लक्ष्मण सवदी यांनी केले. शुक्रवारी कागवाड तालुक्यातील कबुलगुड्डू या गावामध्ये नूतन स्थापन झालेल्या करियोगी सिद्ध बहुउद्देशीय ग्रामीण कृषी सहकारी संस्थेच्या उद्घाटन प्रसंगी बोलताना त्यांनी सांगितले की शेतकऱ्यांनी सहकारी संस्थेमार्फत घेतलेले कर्ज वेळेवर परतफेड करून संस्था सक्षम कराव्यात. आपल्या तालुक्यातील शेतकरी व संस्थेचे कर्मचारी प्रामाणिकपणे काम करत असल्यामुळे 100% वसुली शक्य झाली आहे. ಶಾಲೆ ಆಯಿತು, ಸಂಘ ಆಯಿತು, ಇನ್ನು ಈ ರೈತರಿಗೆ ಅನುಕೂಲ ಆಯಿತು. ಅದರ ಜೊತೆಗೆ ನಿರುದ್ಯೋಗಿ ಇರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಏನಾದರೂ ಮಾಡಬೇಕು ಅಂತಕ್ಕಂಥ ಚಿಂತನೆಯನ್ನು ಕೂಡ ಮಾಡಿದ್ದಾರೆ. ಅವ್ರು ಹೇಳಿದ್ರೆ ಇಲ್ಲೊಂದು ಗಾರ್ಮೆಂಟ್ ನಾವು ಪ್ರಾರಂಭ ಮಾಡಿದರೆ ಬಡ ಹೆಣ್ಣು ಮಕ್ಕಳು ಉದ್ಯೋಗವನ್ನು ಮಾಡಿ ಸ್ವಂತ ಕಾಲ ಮೇಲೆ ತಮ್ಮ ಬದುಕನ್ನು ತಾವು ಕಟ್ಕೋಬಲ್ಲರು ಅಂತಕ್ಕಂಥ ಚಿಂತನೆಗಳು ಮಾಡಿರ್ತಕ್ಕಂಥ ಇಂಥ ಪರಮ ಪೂಜ್ಯರು ಈ ಭಾಗದಲ್ಲಿ ನಮಗೆ ಸಿಕ್ಕಿರೋದು ನಾವೆಲ್ಲರ ಪುಣ್ಯನು. ಅದರ ಜೊತೆಗೆ ಒಂದು ನೋಡಿ, ಇವತ್ತು ರೈತರು ಯಾವುದೇ ಒಂದು ಖಾಸಗಿ ಬ್ಯಾಂಕ್ನಲ್ಲಿ ದುಬಾರಿ ಬಡ್ಡಿ ದರದಿಂದ ಹಣ ತಂದು ಸೇಫ್ಟಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಕಷ್ಟದಿಂದ ಹೊರಗೆ ಬರಬೇಕು ಅಂತ ಹೇಳಿ ನನಗೊಂದು ಸರಿ ಹೇಳಿದರು. ನಮ್ಮ ಊರೊಳಗೆ ಒಂದು ಗ್ರಾಮ ಮಟ್ಟದಲ್ಲಿ ಒಂದು ಸಂಘವನ್ನು ಸ್ಥಾಪನೆ ಮಾಡಿಸ್ಬೇಕು. ಆ ಸಂಘದಿಂದ ನಮ್ಮ ರೈತರಿಗೆ ಬಡ್ಡಿ ರಹಿತ ಸಾಲ ಸಿಗಬೇಕು. ಆ ಬಡ್ಡಿ ರಹಿತ ಸಾಲವನ್ನು ತಗೊಂಡು ರೈತ ತನ್ನ ಹೊಸ ಬೆಳಕನ್ನು ಕಾಣಬೇಕು ಅಂತಕ್ಕಂಥ ಇಚ್ಛೆಯನ್ನು ವ್ಯಕ್ತಪಡಿಸಿದಾಗ ಅವರ ಆದೇಶದ ಅನುಗುಣವಾಗಿ ನಾವು ಮತ್ತು ರಾಜು ಕಾಗೆ ಅವರು ಒಂದು ಸಂಘವನ್ನು ಹುಟ್ಟುಹಾಕಿ ಇವತ್ತು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನಿಂದ ಸುಮಾರು 149ರಿಂದ 150 ಜನರಿಗೆ ಸುಮಾರು 75 ಲಕ್ಷ ರೂಪಾಯಿಗಳನ್ನು ಇವತ್ತು ಸಾಲವನ್ನು ವಿತರಣೆ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ರಾಜು ಕಾಗೆ ಅವರು ಹೇಳಿದಾಗೆ ಈ ಸಾಲದ ಸದುಪಯೋಗ ಆಗುತ್ತೆ. ಯಾಕಂತಂದ್ರೆ ಸರ್ಕಾರ ತುಂಬುತ್ತದೆ, ನಿಮಗೆ ಬಡ್ಡಿ ರಹಿತವಾಗಿರ್ತಕ್ಕಂಥ ಸಾಲವನ್ನು ಕೊಡ್ತಾ ಇದೆ. ವಿಶೇಷವಾಗಿ ಇಂಥ ಒಂದು ಸಣ್ಣ ಗ್ರಾಮ ಇದ್ದರೂ ಕೂಡ ಇಲ್ಲೊಂದು ಸಂಘವನ್ನು ಸ್ಥಾಪನೆ ಮಾಡಿಸಿದ್ದಾರೆ. ಅದರ ಸದುಪಯೋಗ ಆಗಬೇಕು. ಈ ಹಣವನ್ನು ಸದುಪಯೋಗ ಪಡ್ಕೊಂಡು ನಿಮ್ಮ ಜೀವನದಲ್ಲಿ ಒಂದು ಹೊಸ ಬೆಳಕನ್ನು ಕಾಣುವಂಥ ಶಕ್ತಿ ಒಂದು ವ್ಯಕ್ತಿ ಆ ಭಗವಂತ ನಿಮ್ಮ ಎಲ್ಲರಿಗೂ ಕೂಡ ದಯಪಾಲಿಸಲಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಮೊದಲನೇದಾಗಿ ಇವತ್ತು 75 ಲಕ್ಷ ರೂಪಾಯಿ ಕೊಟ್ಟಿದ್ದು, ಇದನ್ನು ಸರಿಯಾದ ಸಮಯದಲ್ಲಿ ಮರುಪಾವತಿ ಮಾಡಿ ಇವತ್ತು ಅಥಣಿ ತಾಲೂಕದಲ್ಲಿರ್ತಕ್ಕಂಥ ಸುಮಾರು 156 ಸಹಕಾರಿ ಸಂಘಗಳಿದಾವೆ. ಬೇರೆ ಬೇರೆ ತಾಲೂಕದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸಂಘಗಳಿಲ್ಲ. ಆದರೆ ಅಥಣಿ ತಾಲೂಕದಲ್ಲಿ ಅತಿ ಹೆಚ್ಚು ಸಂಘಗಳನ್ನು ಮಾಡಿ ಪ್ರತಿಯೊಂದು ಗ್ರಾಮದಲ್ಲಿರ್ತಕ್ಕಂಥ ರೈತರಿಗೆ ಪ್ರತಿಯೊಬ್ಬರಿಗೂ ಕೂಡ ಬಡ್ಡಿ ರಹಿತವಾಗಿರ್ತಕ್ಕಂಥ ಸಾಲವನ್ನು ಕೊಡಬೇಕು ಅಂತಕ್ಕಂಥ ವಿಚಾರ ಇಟ್ಕೊಂಡು ಇವತ್ತು ಅನೇಕ ಕಡೆ ಸಂಘಗಳನ್ನು ಸ್ಥಾಪನೆ ಮಾಡಿ ಸುಮಾರು 600 ಕೋಟಿಯಷ್ಟು ಹಣ ಇವತ್ತು ಅಥಣಿ ತಾಲೂಕದಲ್ಲಿರ್ತಕ್ಕಂಥ ರೈತರಿಗೆ ಇವತ್ತು ಬಡ್ಡಿ ರಹಿತ ಸಾಲವನ್ನು ಇವತ್ತು ನಾವು ಕೊಡ್ತಾ ಇದ್ದೀವಿ. ಬಹುತೇಕ ಇಂಥ ವ್ಯವಸ್ಥೆ ಬೇರೆ ತಾಲೂಕದಲ್ಲಿ ಆಗಲಿ ಮತ್ತು ಬೇರೆ ಜಿಲ್ಲೆಯಲ್ಲಿ ಆಗಲಿ ನಿಮಗೆ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಈ ಸಹಕಾರಿ ಚಳವಳಿ ಅಂತಕ್ಕಂಥದ್ದು ಪ್ರಾರಂಭ ಆಗಿದ್ದು ಧಾರವಾಡ ಜಿಲ್ಲೆಯಲ್ಲಿ. ಅವತ್ತಿನ ಹಳೆಯ ಧಾರವಾಡ ಜಿಲ್ಲೆ ಇವತ್ತು आमदार राजू कागे यांनीही यावेळी बोलताना सांगितले की शेतकऱ्यांनी सहकारी संस्थेमार्फत घेतलेले कर्ज योग्य कारणांसाठी वापरावे व प्रगती करावी. ಸೊಸೈಟಿಗಳು ರೈತರು ಬೆಳಿಬೇಕು, ಮುಂದೆ ಬರಬೇಕು. ಸಾಲ ಅಂದ್ರೆ ಏನ ಚೇಂಜ್ ಮಾಡುವಷ್ಟು ತುಂಬುದೇ ತಿರುಗದ. ಅದಕ್ಕೆ ನಿಮ್ಗೆ ಯಾಕೆ ಮಾತನ್ನು ಹೇಳ್ತಾನೆ ಅಂದ್ರೆ ಯುವಕರ ಬೇರೆ ಬೇರೆ ತರದ ಕೃಷಿ ಮಾಡ್ರಿ, ಆಧುನಿಕ ಪದ್ಧತಿ ಕೃಷಿ ಮಾಡ್ರಿ, ಅದರಲ್ಲಿ ಲಾಭ ಮಾಡ್ರಿ. ಯಾಕಾಗದಲ್ಲ? ಒಬ್ಬ ಮಾಡಿದ ಉಳ್ಳಾಗಡ್ಡಿ ಮಿತ್ರ ಲಕ್ಷ್ಮಣ ಊರೆಲ್ಲ ಉಳ್ಳಾಗಡ್ಡಿ 4 ಕಿಲೋ. ಒಬ್ಬ ಯಾವ್ರೆ ಊರಾಗ ಟೆಂಪು ತಂದ 10 ಟೆಂಪು ಬರ್ತಾವ, ಯಾರಿಗೆ ಬಾಡಿಗಿಲ್ಲ. ಒಬ್ಬ ಯಾವ್ರೆ ಬಟ್ಟೆ ಆಗಿರ್ತಾರ ಬಸ್ ಸ್ಟ್ಯಾಂಡ್ ಮ್ಯಾಗ ಎಲ್ಲರೂ ಬಟ್ಟೆ ಹಿಡಿದ. ಹೊಸ ಹೊಸ ಉದ್ಯೋಗಗಳು, ಹೊಸ ಹೊಸ ಒಬ್ಬ ನಮ್ಮಲ್ಲಿ ಒಬ್ಬ ಇವು ಬಟ್ಟಿ ಮಾಡ್ದಲ್ಲ ಅವ್ನು ಏನಂತಾರೋ ಒಕ್ಕಲ್ತನ ಮಾಡ್ತಿದ್ದ, ನಾವು ಒಕ್ಕಲ್ತನ ಮಾಡ್ದ. ಆಧುನಿಕ ಇವತ್ತು ಯುವಕರು ಹೊರಗೆ ಬಂದು ಬೇರೆ ಬೇರೆ ಬಿಸ್ನೆಸ್, ಇವತ್ತು ಪೆಟ್ರೋಲ್ ಪಂಪ್ ತೆಗಿಲಾಕದಾರ, ಎಷ್ಟೋ ಮಂದಿ ಬೇರೆ ಬೇರೆ ಉದ್ಯೋಗಗಳು ಕೊಟ್ಟಿದ್ದಾರೆ, ಅರಬಿ ಅಂಗಡಿ ತೆಗಿಲಾಕದಾರ. ಮಾಡ್ರಿ ಎಲ್ಲರೂ. ರೈತಾಪಿ ಏನಾಗೈತಪ್ಪ ಅಂದ್ರೆ ಬೆಂಬಲ ಬೆಲೆ ಇಲ್ಲ. ನಾವೆಲ್ಲರಿಗೂ ರೈತರಿಗೆ ಬೆಂಬಲ ಬೆಲೆ ಇಲ್ಲ, ನೀರಾವರಿ ಇಲ್ಲ. ಹಿಂಗಾಗಿ ನಾವು ರೈತರು ಕಷ್ಟಪಡ್ತಾ ಇದೀವಿ. ಕಷ್ಟಪಡ್ಲಿಕ್ಕೆ ಬೇರೆ ವ್ಯವಸ್ಥೆ ಮಾಡ್ಕೋಬೇಕು, ಸಾಕಷ್ಟು ದಾರಿಗಳಿದಾವೆ, ಅದನ್ನೆಲ್ಲ ತಾವು ಅಳವಡಿಸ್ಬೇಕು ಅನ್ನುವಂಥ ಮಾತನ್ನು ಹೇಳ್ತಾ
सान्निध्य घेतलेल्या अमरेश्वर महाराजांनी सांगितले की कवलगुड्ड व परिसरातील गावातील शेतकऱ्यांना सोयीसाठी ही संस्था स्थापन केली असून शेतकऱ्यांनी स्वतः प्रगती साधून संस्थेला पुढे न्यायचे आहे. ಬಿಟ್ಟು 5-6 ಲಕ್ಷ ಗಟ್ಟಲೆ ಎದಕ್ಕಾತಕ್ಕೆ ನಿಮ್ಮ ಮೇಲೆ ಒಂದು ವಿಶ್ವಾಸ ಇಟ್ಟಿದ್ರು. ಅವ್ರಿಗೇನ್ ಲಾಭ ಇಲ್ಲಿದ್ರಾಗ ನಿಮಗ್ ಲಾಭ ಆಗೋ ಸಲುವಾಗಿ ಆದ್ರೂ ಕೂಡ ಜನ ನೀವು ಅದನ್ನ ಸರಿಯಾಗಿ ಸದುಪಯೋಗ ಮಾಡ್ಕೊಳ್ಳಿಲ್ಲ. ನಮ್ ಸ್ವಂತ ಪದರಿಂದ ರೊಕ್ಕ ನಿಮ್ಗೆ ಹಾಕಿ ನಿಮ್ಮನ್ನೊಂದು ಮುಂತರ್ತಕ್ಕಂತ ಸಂದರ್ಭದಾಗ ಯಾರೋ ಕಿವಿ ಮಾತಿಗೆ ನೀವು ಬೆಲೆ ಕೊಡ್ತೀರಿ ಅಂದ್ರ ನೀವ್ ಯಾವಾಗ ಹೆಸರಾಗ್ತೀರಿ ಅಂತಕ್ಕಂಥ ನೋವು ಕೂಡ ನನಗಾಗ್ತದ. ಅದಕ್ಕೆ ದಯವಿಟ್ಟು ನಾವ್ ಮಾಡ್ತಕ್ಕಂಥ ಕೆಲಸ ಏನು ತಕ್ಕಿದ್ರೆ ನಮಗ ಪುಣ್ಯಾತ್ಮರ ಮಠ ಕಟ್ಟಿ ಕೊಡೋಕೆ ಓದಲಿಕ್ಕೆ ಹೋಗ್ಬೇಡ್ರಿ, ನಮ್ ಕಾರ್ ಗಾಡಿ ಗದ್ದಲಕ್ಕೆ ಬರ್ಬೇಡ್ರಿ. ಒಟ್ಟಿನ ಮೇಲೆ ನಾನೇನು ಕೇಳಿದ್ರೆ ಸಮಾಜಮುಖಿ ಮಾಡ್ತಕ್ಕಂಥ ಕಾರ್ಯಗಳಿಗೆ ನಿಮ್ ಸದಾಕಾಲ ನಿಮ್ ಕೈ ಜೋಡಿಸ್ತಕ್ಕಂಥ ಕೆಲಸ ಇರಬೇಕು ಅಂತಕ್ಕಂಥ ಮಾತನ್ನ ಹೇಳಿ ಅತ್ಯಂತ ನನಗ ಯಾಕಂದ್ರೆ ಬಹುತೇಕ ಇವರಿಬ್ರದ್ದು ಇವತ್ತಿನ ಒಡನಾಟಲ್ಲ, ಯಾವಾಗ ಬಹುತೇಕ ನಿಮ್ ರೈತರಿಗೆ ಕರೆಂಟ್ ಮೀಟರ್ಗಳು ಕೊಡ್ಸಾಕತ್ತ ರೈತರಿಗೆ ಬಿಲ್ ಬರ್ಬೇಕಂತೇಳಿ ಅಂತ ಸಂದರ್ಭದಾಗ ಬೆಳಿ ಬಟ್ಟೆ ಇದ್ದಾಗ ಬಹುತೇಕ ಆ ಟೈಮ್ ನಮ್ಮ ಭಾಗಕ್ಕೆ ಶಾಸಕರಿದ್ರು ಸಾಹೇಬರು. ಅಂತ ಸಂದರ್ಭ ಬಹುತೇಕ ಇವತ್ತು ಕೂಡ ನಮ್ ಕಣ್ ಮುಂದೆ ಬರ್ತದ. ಬಹುತೇಕ ಇಡೀ ಕರ್ನಾಟಕದಾಗ ರೈತರಿಗೆ ಕರೆಂಟ್ ಮೋಟರ್ಗಳಿಗೆ ಬಿಲ್ ಅನ್ನು ಕಡಿಮೆ ಮಾಡ್ತಕ್ಕಂಥದ್ದು ಕೀರ್ತಿ ಯಾರಿಗೆ ಸಲ್ತದ ಅಂತಕ್ಕಂದ್ರೆ ಇಬ್ಬರು ಶಾಸಕರು ಅವತ್ತು ಮಾಡಿರ್ತಕ್ಕಂಥದ್ದು. ಅದ್ರಾಗ ನಾವು ಕೂಡ ಇದ್ದೇವೆ. ಅವತ್ತಿನ ಹಿಡ್ಕೊಂಡು ಇವತ್ತಿನ ತನ ನಾನ್ ಬೇಡ್ತಕ್ಕಂಥದ್ದು ಶಾಸಕರಿಗೆ ಬಹುತೇಕ ನಮ್ಮ ಮಠಕ್ಕೆ ಅನುದಾನ ಬೇಕು ಅದು ಬೇಕಂತ ನಾವ್ ಏನ್ ಅವಶ್ಯಕತೆ ಇಲ್ಲ. ಬಹುತೇಕ ನೀವೆಲ್ಲ ನೋಡಾಕತ್ತೀರಿ, ನಾವ್ ಇರೋದೆಲ್ಲ ಪತ್ರಾಸದಾಗ ಅದೀವಿ. ಆದ್ರೂ ಕೂಡ ನನ್ ಕನಸ ಏನು ಅಂತಕ್ಕಿದ್ರೆ ನಮ್ಮ ರೈತನ ಮಕ್ಕಳು ಕೂಡ ಒಂದು ಚಲೋ ರೂಮಿನಾಗ ಶಾಲೆ ಕಲಿಬೇಕು, ವಿದ್ಯೆಯನ್ನು ಪಡಿಬೇಕಂತಕ್ಕಂಥದ್ದು. ಅದಕ್ಕೆ ಹೆಚ್ಚು ಸಮಯ ತೆಗೆದುಕೊಳ್ಳೋದಿಲ್ಲ. ಮುಂದೆ ಹಲವಾರು ಕಾರ್ಯಕ್ರಮ ಇರೋದ್ರಿಂದ ತಾವೆಲ್ಲ ಅದನ್ನು ಸದುಪಯೋಗ ಪಡ್ಕೊಡಿ. ಮತ್ತೊಮ್ಮೆ ಇಬ್ಬರು ಶಾಸಕರು ಈ ಗ್ರಾಮದ ಕಡೆ ಹೆಚ್ಚು ಒಂದಿಷ್ಟು ತಮ್ಮ ದೃಷ್ಟಿಯನ್ನು ಹಾಯಿಸ್ರಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ यावेळी कार्यक्रमाला माजी जिल्हा पंचायत सदस्य विनायक बागडी, शंकर वाघमोळे, बाबू मेंढीगिरी, हनुमंत सांबुजी आणि इतर मान्यवर उपस्थित होते. विजय महांतेश अरकेरी, KMM मराठी, कागवाड.